ನಮಸ್ಕಾರ ಆಚಾರ್ಯಜಿ. ಇಂದಿನ ಸಂಬಂಧಗಳಲ್ಲಿ ಸಿಚುವೇಶನ್ಶಿಪ್ ನಂಥ ಪದಗಳು ಸಾಮಾನ್ಯವಾಗಿ ಬಿಟ್ಟಿವೆ. ಪ್ರಕೃತಿ ಅಂದರೆ ಒಂದು ಅಂತ್ಯವಿಲ್ಲದ ಕಾರ್ಯಕಾರಣಗಳ ನೆಟ್ವರ್ಕ್. ನೀವು ಒಂದು ಪರಿಣಾಮವನ್ನು ನೋಡಿದಾಗ ಅದರ ನಿಜವಾದ ಕಾರಣವೇನು ಅನ್ನೋದನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ. ಇದನ್ನೇ ಹೇಗೆ ಹೇಳಲಾಗತ್ತಂದ್ರೆ, ಅಮೆರಿಕಾದಲ್ಲಿ ಒಂದು ಚಿಟ್ಟೆ ತನ್ನ ರೆಕ್ಕೆಗಳನ್ನು ಬಡಿದ್ರೆ ಜಪಾನಿನಲ್ಲಿ ಒಂದು ಜ್ವಾಲಾಮುಖಿ ಸಿಡಿಯತ್ತೆ ಅಂತ. ಇದನ್ನೇ ಟಿಪ್ಪಿಂಗ್ ಪಾಯಿಂಟ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ನಾನು ನನ್ನ ಇಚ್ಛೆಯಿಂದ ಬಂದವನಲ್ಲ ಅಲ್ವಾ? ಹೇಗೆ ಆಕಸ್ಮಿಕವಾಗಿ ಬಂದೆನೋ ಹಾಗೆಯೇ ಆಕಸ್ಮಿಕವಾಗಿ ಹೋಗಿಬಿಡ್ತೀನಿ. ನಿಸ್ತ್ರೆಗುಣ್ಯೋ ಭವ ಅರ್ಜುನ್. ಈಗ ಇದರರ್ಥ ಗೊತ್ತಾಗ್ತಾ ಇದೆಯಾ? ಗಂಭೀರವಾಗಿ ತೆಗೆದುಕೊಳ್ಬೇಡ. ದ್ವೈತದ ಅಸ್ತಿತ್ವ ಅನ್ನೋದೇ ಇಲ್ಲಿ ಅತಿರೇಕದ ಪ್ರದರ್ಶನ. ಹೇಗೆ ಗಾಳಿ ಬೀಸ್ತಾ ಇದೆಯೋ ಹಾಗೆ ರುಖ್ ಹವಾओं का जिधर है उधर के हम हैं. ಶಾಂತಿಯುತವಾಗಿದೆ ಸಿಚುವೇಶನಲ್ಲಿ. ಓಹ್, ನೀನು ತುಂಬಾ ಅದ್ಭುತ ವ್ಯಕ್ತಿ. ಹೌದು, ಸಿಚುವೇಶನಲ್ಲಿ. ಈ ಪದವನ್ನು ಎಲ್ಲದಕ್ಕೂ ಸೇರಿಸಿಬಿಡಿ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಸಿಚುವೇಶನಲ್ಲಿ. ನೀನು ಒಬ್ಬ ಕಿಡಿಗೇಡಿ ಸಿಚುವೇಶನಲ್ಲಿ. ನಿನಗಾಗಿ ನನ್ನ ಜೀವನ ಕೊಡ್ತೀನಿ ಸಿಚುವೇಶನಲ್ಲಿ. ಆಗ ಯಾವುದು ನಿಮಗೆ ನೋವು ಕೊಡಲ್ಲ, ಏಕೆಂದರೆ ಇದೆಲ್ಲವೂ ಸಿಚುವೇಶನಲ್ ಅಂದ್ರೆ ಆಕಸ್ಮಿಕ ಅನ್ನೋದು ಗೊತ್ತಿರತ್ತೆ. ನಮಸ್ಕಾರ ಆಚಾರ್ಯಜಿ. ಇವತ್ತಿನ ಸಂಬಂಧಗಳಲ್ಲಿ ಸಿಚುವೇಶನ್ಶಿಪ್ ಅನ್ನೋ ಪದಗಳು ಸಾಮಾನ್ಯವಾಗಿ ಬಿಟ್ಟಿವೆ. ಇದರಲ್ಲಿ ಜನ ಪರಸ್ಪರ ಹತ್ತಿರವಾಗಿರ್ತಾರೆ, ಆದ್ರೆ ಯಾವುದೇ ಬದ್ಧತೆ ಇರೋದಿಲ್ಲ. ಕೆಲವು ಸಲ ಇವು ತುಂಬಾ ಆಕರ್ಷಕವೆನಿಸುತ್ತವೆ, ಆದ್ರೆ ಇಂತಹ ಸಂಬಂಧಗಳಲ್ಲಿ ಯಾವುದೇ ಗಹನತೆಯಾಗಲಿ ಅಥವಾ ಸ್ಥಿರತೆಯಾಗಲಿ ಇರೋದಿಲ್ಲ. ಇಂತಹ ಸಂಬಂಧಗಳು ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸಬಹುದಾ? ದಯವಿಟ್ಟು ನನಗಿದನ್ನ ಅರ್ಥ ಮಾಡಿಸಿ. ನೀವು ಇದನ್ನ ಸಿಚುವೇಶನ್ಶಿಪ್ ಅಂತ ಅನ್ಕೊಡ್ತಾ ಇದ್ದೀರಿ. ಸಿಚುವೇಶನಲ್ ಅಲ್ಲದೆ ಇರೋದು ಯಾವುದಿದೆ ಹೇಳಿ ನೋಡಿ. ಸಂಬಂಧಗಳಲ್ಲಿ ಎರಡು ರೀತಿಯ ಸಂಬಂಧಗಳಿವೆ. ಒಂದು ಸಾಂದರ್ಭಿಕವಾದದ್ದು ಅಂದ್ರೆ ಸಿಚುವೇಶನಲ್, ಮತ್ತೊಂದು ಸಾಂದರ್ಭಿಕ ಅಂತ ಒಪ್ಕೊಂಡಿರೋದು. ಉದಾಹರಣೆಗೆ, ಬಸ್ನಲ್ಲಿ ನಿಮ್ಮ ಪಕ್ಕದ ಸೀಟಿನಲ್ಲಿ ಒಬ್ಬ ವ್ಯಕ್ತಿ ಬಂದು ಕುಳಿತುಕೊಂಡ ಅನ್ಕೊಳ್ಳಿ. ಆಗ ಆ ಸಂಬಂಧವನ್ನ ಕೇವಲ ಸಿಚುವೇಶನಲ್ ಅಂತನ್ನೋದನ್ನ ನೀವು ಸುಲಭವಾಗಿ ಒಪ್ಪಿಕೊಳ್ತೀರಿ. ನಾನು 36A, ಅವನು 36B, ಹಾಗಾಗಿ ಆಕಸ್ಮಿಕವಾಗಿ ನನ್ನ ಪಕ್ಕದಲ್ಲಿ ಕುಳಿತಿರೋದು ಸರಿ. ಇನ್ನು ಕೆಲವು ಸಂಬಂಧಗಳನ್ನ ನಾವು ನಮ್ಮ ಸ್ವೇಚ್ಛೆಯಿಂದ ಮಾಡಿಕೊಂಡ ಸಿಚುವೇಶನಲ್ ಸಂಬಂಧಗಳು ಅಂತ ಪರಿಗಣಿಸ್ತೀವಿ. ಈ ಥರದ ಸಂಬಂಧವನ್ನ SS ಅಂತ ಹೇಳಿ. ಸಿಚುವೇಶನಲ್ ಸಂಬಂಧವನ್ನ ಸಿಚುವೇಶನಲ್ ಅಂತಲೇ ನೋಡ್ಲಾಗತ್ತೆ, 36A ಮತ್ತು 36B. ಆದ್ರೆ ಇನ್ನೊಂದು ಥರದ ಸಂಬಂಧಗಳನ್ನ ಅವು ಸಿಚುವೇಶನಲ್ ಆಗಿದ್ರೂ ಕೂಡ ನಮ್ಮ ಸ್ವಂತ ಇಚ್ಛೆಯಿಂದ ಮಾಡಿಕೊಂಡ ಸಂಬಂಧ ಅಂತ ತೋರಿಸಲಾಗತ್ತೆ, ಅಥವಾ ಹಾಗೆ ಟ್ಯಾಗ್ ಮಾಡಲಾಗತ್ತೆ. ಈ ಥರದ ಸಂಬಂಧಗಳನ್ನ SV ಅಂತ ಹೇಳಿ. ಇಲ್ಲಿ V ಅಂದ್ರೆ ವೊಲಿಷನಲ್, ಸ್ವೇಚ್ಛೆ, ನನ್ನ ಆಯ್ಕೆ ಅಂತರ್ಥ, ಅಂದ್ರೆ ನನ್ನ ವಿವೇಕದಿಂದ ತೆಗೆದುಕೊಂಡ ನಿರ್ಧಾರ. ಉದಾಹರಣೆಗೆ, ಒಂದು ಲವ್ ಅಫೇರ್. ನಾನು ಅವಳನ್ನ ಅಥವಾ ಅವನನ್ನ ಇಷ್ಟಪಟ್ಟಿದ್ದೀನಿ. ಪ್ರತಿಯೊಂದು ಸಂಬಂಧವೂ ಕೂಡ ಕೇವಲ ಸನ್ನಿವೇಶಗಳ ಉತ್ಪನ್ನವಷ್ಟೇ. ಅದನ್ನ ಬಿಟ್ಟು ಇನ್ನೇನೂ ಅಲ್ಲ, ಬೇರೆ ಏನೇನೂ ಅಲ್ಲ. ಒಬ್ಬ ಮಹಾನ್ ದೇಶಭಕ್ತ ಧ್ವಜಕ್ಕಾಗಿ ಪ್ರಾಣಬಿಟ್ಟ. ಅವನು ಗಡಿಯಿಂದ 2 ಇಂಚು ಈಚೆ ಕಡೆ ಹುಟ್ಟಿದ್ದಷ್ಟೇ. ಉತ್ಸುಕತೆ ತೋರಿಸಿ ಅವನೇನಾದ್ರೂ ಸ್ವಲ್ಪ ಅತ್ತ ಕಡೆ ತಿರುಗಿದ್ರೂ ಆಗಲೂ ಆತ ಸರಿಸಮನಾದ ದೇಶಭಕ್ತನೇ ಆಗಿರ್ತಿದ್ದ. ಆದರೆ ಆಗ ಬೇರೆ ಧ್ವಜಕ್ಕೆ ನಿಷ್ಠನಾಗಿರಬೇಕಾಗ್ತಿತ್ತು. ಆದ್ರೆ ನೀವದನ್ನು ಒಪ್ಪೋದಿಲ್ಲ. ನೀವಂತೀರಿ, ಇಲ್ಲ ಇಲ್ಲ, ನನ್ನ ಹೃದಯ ನನ್ನ ಧ್ವಜಕ್ಕಾಗಿಯೇ ಮಿಡಿಯತ್ತೆ ಅಂತ. ಸರ್, ಇದು ಸಿಚುವೇಶನಲ್ ಸಂಯೋಗ, ಮತ್ತಿನ್ನೇನೂ ಅಲ್ಲ, ಎಲ್ಲವೂ ಸನ್ನಿವೇಶಾಧಾರಿತವಷ್ಟೇ. ಇದು ಸನ್ನಿವೇಶಕ್ಕಿಂತ ಭಿನ್ನ ಇನ್ನೇನೂ ಅಲ್ಲ. ಆದ್ರೆ ಅದ್ಭುತವೇನೆಂದ್ರೆ ಪ್ರತಿಯೊಂದು ಕೂಡ ಸನ್ನಿವೇಶವಾಧಾರಿತವಾಗಿದೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ನೋಡಿಬಿಟ್ರೆ ನೀವು ಸನ್ನಿವೇಶಗಳನ್ನ ಮೀರಿದ ಒಂದು ಬಿಂದುವಿನ ಕಡೆಗೆ ಸಾಗುತ್ತೀರಿ. ವಿಷಯಗಳೆಲ್ಲವೂ ಸಿಚುವೇಶನಲ್ಲೇ, ಆದರೆ ನೀವು ಮಾತ್ರ ಸನ್ನಿವೇಶಗಳನ್ನ ಮೀರಿ ಹೋಗಬಹುದು. ನೀವು ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ನಿಮ್ಮ ಬಳಿ ಇರುವುದೆಲ್ಲವೂ ಸನ್ನಿವೇಶಗಳ ಕೊಡುಗೆ ಅಥವಾ ಫಲ ಅಷ್ಟೇ. ಮಾತು ಮುಗೀತು. ಇನ್ಮೇಲೆ ಅದರೊಟ್ಟಿಗೆ ಜಗಳ ಬೇಡ ಅಥವಾ ವಾದಿಸೋದು ಬೇಡ. ನೀವು ಗೆಲ್ಲಲಾರಿರಿ. ಮೊದಲನೇದಾಗಿ, ನಿಮ್ಮ ದೇಹನೇ ಒಂದು ಸಿಚುವೇಶನಲ್. ಮತ್ತು ನಮ್ಮ ಹತ್ರ ಈ ಟಾಪಿಕ್ ಮೇಲೆ ಎಷ್ಟೊಂದು ಜೋಕ್ಸ್ಗಳಿವೆ ಅಲ್ವಾ?
ಒಂದು ಕಾಂಡಮ್ ಫ್ಯಾಕ್ಟರಿಗೆ 2,000 ಮಕ್ಕಳ ಫೋಟೋಗಳು ಬಂದಿದ್ವಂತೆ. ಅದ್ಭುತವಾದ ಫೋಟೋಗಳು, ಚೆನ್ನದ ಪುಟಾಣಿಗಳ ಫೋಟೋ. ಅವುಗಳನ್ನ ತಗೊಂಡು ಹೋಗಿ GMಗೆ ತೋರಿಸಿದ್ರಂತೆ. ಆಗ GM ಕೇಳಿದ್ರಂತೆ, ಏನಿವು? ಆಗ ಅವರಂದ್ರಂತೆ, ಕಸ್ಟಮರ್ ಕಂಪ್ಲೇಂಟ್ಸ್. ಪಾಪ ಆ ಪುಟಾಣಿ ಮಕ್ಕಳಿಗೆ ನಾವೆಲ್ಲ ಸಿಚುವೇಶನಲ್ ಕಸ್ಟಮರ್ ಕಂಪ್ಲೇಂಟ್ಸ್ ಅನ್ನೋದು ಎಂದಿಗೂ ಗೊತ್ತಾಗಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವನೋ ಒಬ್ಬ ನಿದ್ದೆ ಹೊಡೆದಿರ್ಬೇಕು. ಹಾಗಾಗಿ ಕಾಂಡಮ್ಸ್ ಡಿಫೆಕ್ಟಿವ್ ಆದವು. ಆ ಕಾರಣದಿಂದ ಈ ಮಕ್ಕಳೆಲ್ಲ ಹೊರಬಂದ್ವು. ಮತ್ತೆ ಆ ಮಗು ಈಗ ಹೇಳ್ತಾ ಇದೆ, ನನ್ನನ್ನು ನೋಡಿ, ನಾನು ಸಾಕ್ಷಾತ್ ಆ ದೇವರ ಅದ್ಭುತ ಕೊಡುಗೆ, ನೇರವಾಗಿ ಸ್ವರ್ಗದಿಂದ ನನ್ನನ್ನ ಕಳಿಸಿಕೊಡಲಾಗಿದೆ ಅಂತ. ಸರ್, ಅಲ್ಲೆಲ್ಲೋ ಸ್ವಲ್ಪ ಲೀಕೇಜ್ ಆಗಿತ್ತಂತೆ. ಅಥವಾ ಅವತ್ತು ರಾತ್ರಿ ನಿಮ್ಮಪ್ಪ ಸ್ವಲ್ಪ ಹೆಚ್ಚು ಕುಡಿದಿದ್ದರಿಂದ ಸಮಯಕ್ಕೆ ಸರಿಯಾಗಿ ಹೊರತೆಗೆಯೋದನ್ನ ಮರೆತಿರಬೇಕು ಅಷ್ಟೇ. ಆದ್ರೆ ನೀನು ನೋಡಿದ್ರೆ ನಿನ್ನನ್ನು ಏನೋ ದೈವಿಕ ಅದ್ಭುತ ಅಂತ ಘೋಷಿಸಿಕೊಂಡು ಅಭಿಮಾನದಿಂದ ತುಂಬಿ ತುಳ್ಕಾಡ್ತಾ ಇದೀಯಾ. ಹೆಲೋ, ನಾವೆಲ್ಲರೂ ಅಂಥವರೇ, ಎಲ್ಲರೂ ಸಾಂದರ್ಭಿಕ ಶಿಶುಗಳೇ. ನಿಮ್ಮ ಲಿಂಗ, ನಿಮ್ಮ ಚರ್ಮದ ಬಣ್ಣ, ನಿಮ್ಮ ಜಾತಿ, ನಿಮ್ಮ ನಂಬಿಕೆಗಳು ಎಲ್ಲವೂ. ವಾಸ್ತವದಲ್ಲಿ ಇತ್ತೀಚಿನ ಅಧ್ಯಯನಗಳು ಸರ್ವೈವಲ್ ಆಫ್ ಫಿಟೆಸ್ಟ್ ಎಂಬ ಸಿದ್ಧಾಂತದ ಜೊತೆಗೆ ಯಾದೃಚ್ಛಿಕತೆಯೂ ಕೂಡ ಒಂದು ಪಾತ್ರ ವಹಿಸುತ್ತೆ ಅನ್ನೋದನ್ನ ಹೇಳ್ತಾ ಇವೆ. ಜೀವವಿಕಾಸ ಅನ್ನೋದು ಸಂಪೂರ್ಣವಾಗಿ ತರ್ಕಬದ್ಧವಲ್ಲ. ಅದರೊಟ್ಟಿಗೆ ಒಂದು ಸಂಭವನೀಯ ಅಂಶವೂ ಕೂಡ ಸೇರಿಕೊಂಡಿದೆ. ಈ ರೀತಿನೂ ಆಗಿರಬಹುದಿತ್ತು, ಆ ರೀತಿನೂ ಆಗಿರಬಹುದಿತ್ತು. ಎರಡಕ್ಕೂ ಒಂದು ನಿರ್ದಿಷ್ಟ ಸಂಭವನೀಯತೆ ಇತ್ತು, ಶೂನ್ಯವಲ್ಲದ ಸಂಭವನೀಯತೆ. ಆದ್ರೂ ಇದು ಹೇಗೋ ನಡೆದು ಬಿಡ್ತು. ಇದು ನಡೆಯುವಂತ ಸಂಭವನೀಯತೆಯೇ ಕಡಿಮೆ ಇತ್ತು, ಆದರೂ ಕೂಡ ಈಗ ಇದು ನಡೆದು ಬಿಡ್ತು. ನೀವು ಇದನ್ನ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಾನೂ ಹೇಳಕ್ಕಾಗಲ್ಲ, ಸರ್ವೈವಲ್ ಆಫ್ ದ ಗ್ರೇಟೆಸ್ಟ್ ಪ್ರಾಬಬಿಲಿಟಿ ಅಂತಾನೂ ಕರೆಯೋದಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಅನೇಕ ಪ್ರಜಾತಿಯ ಜೀವಿಗಳು ಹೇಗಿವೆ ಅಂದ್ರೆ, ವಿಕಾಸದ ದೃಷ್ಟಿಯಿಂದ ಅವು ಕೆಲವು ಪ್ರಜಾತಿಗಳ ಹೋಲಿಕೆಯಲ್ಲಿ ಅಷ್ಟೇನೂ ಸಮರ್ಥವಲ್ಲ, ಆದ್ರೂ ಬದುಕುಳಿದಿವೆ. ಆದ್ರೆ ಅದೇ ನೋಡಿ, ಹೋಲಿಕೆಯಲ್ಲಿ ತಕ್ಕಮಟ್ಟಿಗೆ ಹೆಚ್ಚು ಸಾಮರ್ಥ್ಯ ಹೊಂದಿರುವಂಥ ಪ್ರಜಾತಿಗಳು ಸಮೂಲವಾಗಿ ನಾಶವಾಗಿ ಬಿಟ್ಟಿವೆ. ಆದ್ರೆ ಈ ಪ್ರಜಾತಿಗಳು ಮಾತ್ರ ಈಗಲೂ ಉಳಿದಿವೆ. ಹೇಗೆ ನಡೀತಾ ಇದೆ ಇದೆಲ್ಲ? ಇದರಲ್ಲಿ ಒಂದು ರೀತಿಯ ನಿಖರವಾದ ಯಾದೃಚ್ಛಿಕತೆ, ರ್ಯಾಂಡಮ್ನೆಸ್ ಸೇರಿಕೊಂಡಿದೆ ಅನ್ನೋದಂತೂ ನಿಶ್ಚಿತ. ಹಾಗಾಗಿ ಎಲ್ಲವೂ ಸಿಚುವೇಶನಲ್. ನಿಜಕ್ಕೂ ಇದು ಏಕೆ ಹೀಗಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಭಾರತೀಯ ತತ್ವಶಾಸ್ತ್ರ ಇದನ್ನ ಸಂಯೋಗ ಅಂತ ಹೇಳುತ್ತೆ, ಕೇವಲ ಒಂದು ಸಂಯೋಗ. ನದೀನಾವ್ ಸಂಯೋಗ್, ಎಲ್ಲ ರೀತಿಯ ಸಂಯೋಗಗಳು. ಅದನ್ನ ತಿಳ್ಕೊಳಕ್ಕಾಗಲ್ಲ. ಪ್ರಕೃತಿ ಅಂದ್ರೆ ಅದೊಂದು ಅಂತ್ಯವಿಲ್ಲದ ಕಾರ್ಯಕಾರಣಗಳ ನೆಟ್ವರ್ಕ್. ನೀವು ಒಂದು ಪರಿಣಾಮವನ್ನ ನೋಡಿದಾಗ ಅದರ ನಿಜವಾದ ಕಾರಣವೇನು ಅನ್ನೋದನ್ನ ನಿಖರವಾಗಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದರ ಹಿಂದೆ ಅನಂತ ಕಾರಣಗಳಿವೆ ಮತ್ತು ಅದು ಕಾರಣಗಳ ಒಂದು ಉದ್ದನೆಯ ಸರಪಳಿಯಲ್ಲ. ಅದು ಏನಿಲ್ಲವೆಂದರೂ ಕನಿಷ್ಠ ಕಾರಣಗಳಿಂದ ಕೂಡಿದ ಒಂದು 2 ಡೈಮೆನ್ಷನಲ್ ಜಾಲವಾಗಿದೆ, ಸರಳವಾದ ಉದ್ದ ಸರಪಳಿಯಲ್ಲ. ಪ್ರತಿಯೊಂದು ಕೂಡ ಇನ್ನೊಂದರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಇದನ್ನ ಅವರು ಹೇಗೆ ಹೇಳ್ತಾರಂದ್ರೆ, ಅಮೆರಿಕಾದಲ್ಲಿ ಒಂದು ಚಿಟ್ಟೆ ತನ್ನ ರೆಕ್ಕೆಗಳನ್ನ ಬಡಿದ್ರೆ ಜಪಾನಿನಲ್ಲಿ ಒಂದು ಜ್ವಾಲಾಮುಖಿ ಸಿಡಿಯತ್ತೆ ಅಂತ. ಇದನ್ನೇ ಟಿಪ್ಪಿಂಗ್ ಪಾಯಿಂಟ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಕೆಲವೊಮ್ಮೆ ಸನ್ನಿವೇಶಗಳು ಎಂತಹ ಒಂದು ಅಂತಿಮ ಘಟ್ಟವನ್ನ ತಲುಪಿಬಿಡುತ್ತವೆ ಅಂದ್ರೆ, ಒಂದು ಸಣ್ಣ ಹುಲ್ಲು ಕಡ್ಡಿ ಒಂಟೆಯೊಂದನ್ನು ಕುಸಿಯುವಂತೆ ಮಾಡುತ್ತೆ ಅಂತ ಹೇಳಲಾಗತ್ತೆ. ಆಗ ನಿಮಗೇನನಿಸುತ್ತಂದ್ರೆ, ಈ ಒಂದು ಸಣ್ಣ ಹುಲ್ಲು ಕಡ್ಡಿಯಿಂದ ಇಷ್ಟೊಂದು ದೊಡ್ಡ ಅನಾಹುತವಾಗಿ ಹೋಯ್ತಾ ಅಂತ. ಇಲ್ಲ, ಒಂದು ಸಂಗತಿ ನಿರ್ದಿಷ್ಟ ಹಂತವನ್ನು ತಲುಪಿದಾಗ ಯಾವ ಪ್ರಚೋದಕ ಅಂಶ ಅದಕ್ಕೆ ಕಾರಣವಾಯಿತು ಅನ್ನೋದು ನಿಮಗೆ ಎಂದಿಗೂ ಗೊತ್ತಾಗೋದಿಲ್ಲ. ಎಲ್ಲವೂ ಸನ್ನಿವೇಶ ಆಧಾರಿತ. ಯಾವಾಗ ಮಳೆಯಾಗತ್ತೆ ಅನ್ನೋದನ್ನ ನೀವು ಊಹಿಸೋಕ್ಕಾಗಲ್ಲ. ಇದು ಸಾಂದರ್ಭಿಕ. ಜ್ಞಾನಿಯಾದವನು
ಎಲ್ಲವನ್ನೂ ಆಕಸ್ಮಿಕ ಅಂತ ಒಪ್ಪಿಕೊಳ್ತಾನೆ ಮತ್ತು ಪ್ರಕೃತಿ ಮುಂದೆ ಕೈ ಮುಗಿದು ನಿಂತು ಬಿಡ್ತಾನೆ. ತನ್ನನ್ನೆಂದು ಅದರೊಟ್ಟಿಗೆ ಗುರುತಿಸಿಕೊಳ್ಳೋದಿಲ್ಲ ಮತ್ತು ನಡೆದಿರೋದಕ್ಕೆ ತಾನೇ ಕಾರಣ ಅಂತ ಅಂದುಕೊಳ್ಳೋದಿಲ್ಲ. ಇದು ಒಂದು ಪ್ರವಾಹದಂತೆ ನಡೀತಾ ಇದೆ. ನಾನು ಅದಕ್ಕೆ ಕಾರಣವಾಗೋಕೆ ಸಾಧ್ಯವಿಲ್ಲ. ನಾನೇ ಸ್ವತಃ ಯಾವುದೋ ಒಂದು ಕಾರ್ಯದ ಪರಿಣಾಮ ಅಂತಾದ್ಮೇಲೆ ನಾನ್ ಹೇಗೆ ಮೂಲ ಕಾರಣವಾಗೋಕೆ ಸಾಧ್ಯ? ಮತ್ತು ಇಲ್ಲಿ ಯಾವುದೇ ಮೂಲ ಕಾರಣವಿಲ್ಲ. ಎಲ್ಲವೂ ಕೂಡ ಸಾಂದರ್ಭಿಕವಷ್ಟೇ. ಆದರೆ ಎಲ್ಲದರ ಮೇಲಿನ ಗೌರವವನ್ನ ಕಳೆದುಕೊಂಡು ಬಿಡಬೇಕು ಅಂತ ಇದರರ್ಥವಲ್ಲ, ಅಥವಾ ಅದನ್ನೆಲ್ಲ ಬಿಟ್ಟು ಬಿಡಿ ಅಂತಾನೂ ಅಲ್ಲ. ಇದರರ್ಥ ನೀವು ಇಲ್ಲಿ ಕುಳಿತುಕೊಂಡು ನನಗೀಗಷ್ಟೇ ಗೊತ್ತಾಯಿತು ನಾವು ರಿಲೇಶನ್ಶಿಪ್ನಲ್ಲ ಸಿಚುವೇಶನ್ಶಿಪ್ನಲ್ಲಿದ್ದೀವಿ ಅಂತ, ಹೀಗಾಗಿ ಇದು ಮುಂದುವರಿಯದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಯಾರಿಗಾದರೂ ಮೆಸೇಜ್ ಹಾಕಬೇಕು ಅಂತಲ್ಲ. ನಾನು ಹೇಳ್ತಿರೋದೇನೆಂದ್ರೆ ನಿಮ್ಮ ದೇಹವು ಕೂಡ ಸಿಚುವೇಶನಲ್. ಹಾಗಿದ್ರೆ ಅದ್ರೊಟ್ಟಿಗೆ ಬ್ರೇಕಪ್ ಹೇಗೆ ಸಾಧ್ಯ? ನಿಮ್ಮ ದೇಹದ ಜೊತೆ ಬ್ರೇಕಪ್ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ ತಾನೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿರೋದು ಕೇವಲ ವಿಷಯ ವಸ್ತುಗಳಷ್ಟೇ, ಬರೀ ವಿಷಯ ವಸ್ತುಗಳೇ ಇರೋದು ಮತ್ತು ಅವುಗಳಿಗೆ ತಮ್ಮದೇ ಆದ ಒಂದು ಹರಿವು ಇದೆ. ಇದನ್ನೊಮ್ಮೆ ಅರಿತುಕೊಂಡು ಬಿಟ್ರೆ ನೀವು ಎಲ್ಲ ವಿಷಯ ವಸ್ತುಗಳನ್ನ ಮೀರಿ ನಿಲ್ಲುತ್ತೀರಿ. ಇದನ್ನೇ ಮುಕ್ತಿ ಎನ್ನಲಾಗತ್ತೆ. ಸನ್ನಿವೇಶ ಆಧಾರಿತ ಸಂಬಂಧ ಮತ್ತು ನಿಜವಾದ ಸಂಬಂಧ ಅಂತ ವಿಭಜಿಸೋದು ಅರ್ಥಹೀನ. ನೈಜ ಸಂಬಂಧ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲವೂ ಸನ್ನಿವೇಶದ ಮೇಲೆಯೇ ಆಧಾರಿತವಾಗಿರುತ್ತೆ. ಬರೀ ಸಂಬಂಧ ಅಂತ ಹೇಳಿದರೆ ಸಾಕು. ರಿಲೇಶನ್ಶಿಪ್ ಅಂದ್ರೆ ಸಿಚುವೇಶನ್ಶಿಪ್ ಅಂತಲೇ ಅರ್ಥ ಮಾಡಿಕೊಳ್ಳಬಹುದು. ಸರಿ, ಅದನ್ನ ಒಪ್ಪಿಕೊಂಡು ನೆಮ್ಮದಿಯಿಂದಿರಿ. ಹೌದು, ಅದು ಸಿಚುವೇಶನಲ್ ಅನ್ನೋದು ಅತ್ಯಂತ ಸ್ಪಷ್ಟ. ಟ್ರೈನ್ ತಡವಾಗಿ ಬಂತು ಮತ್ತು ಆಗ ಮಳೆ ಬೇರೆ ಬರ್ತಾ ಇತ್ತು. ಅದ್ರಲ್ಲಿ ಆ ಎಲೆಕ್ಟ್ರಿಸಿಟಿ ಬೋರ್ಡ್ನ ಕಾರ್ಮಿಕರು ಮುಷ್ಕರ ಹೂಡಿದ್ದರು. ಮತ್ತೆ ಆಗ ಮಧ್ಯರಾತ್ರಿ ರೈಲು ತಡವಾಗಿತ್ತು. ಹಾಗಾಗಿ ನಾನು ಹೊರಬಂದೆ ಮತ್ತು ಅವಳು ಕೂಡ ಹೊರಬಂದಳು. ಮತ್ತು ನಾನವಳನ್ನ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಅವಳು ಏನೋ ಒಂದು ಹೇಳಿದಳು. ಆಮೇಲೆ ನಾನಂದೆ, ಸರಿ ಬನ್ನಿ ಹಾಗಿದ್ರೆ ಒಟ್ಟಿಗೆ ಹೋಗೋಣ. ಆ ಬಳಿಕ ಅಲ್ಲಿಂದ ಒಂದು ಇಡೀ ರಾಜವಂಶವೇ ಹುಟ್ಟಿಕೊಂಡಿತು. ಜುನು 1, ಜುನು 2, ಜುನು 3, ಜುನು 4 ರಾಜವಂಶಗಳಲ್ಲಿ ಇರತ್ವಲ್ಲ ಹಾಗೆ. ನೀನೇನಾದ್ರೂ ಹೋಗಿ ವಿದ್ಯುತ್ ಇಲಾಖೆಯ ಆ ಮುಷ್ಕರವನ್ನ ಆಯೋಜಿಸಿದ್ದೀಯಾ? ಅಷ್ಟೂ ಕತ್ತಲೆಯಾಗಲಿಲ್ಲ ಅಂದ್ರೆ ಅವಳು ನಿನ್ನೊಂದಿಗೆ ರೈಡ್ ಬರೋದಕ್ಕೆ ಒಪ್ಕೋತಾನೆ ಇರಲಿಲ್ಲ. ನೀನು ರೈಲ್ವೆ ಇಲಾಖೆಯವರ ಜೊತೆಗೇನಾದ್ರೂ ಸೇರ್ಕೊಂಡು ರೈಲು ತಡವಾಗಿ ಬರುವಂತೆ ಸಂಚು ಹೂಡಿದ್ದೀಯಾ? ಮತ್ತೆ ಆ ರೈಲು ಬರಬೇಕಾಗಿದ್ದು ಸಂಜೆ 7 ಗಂಟೆಗೆ. ಒಂದ್ ವೇಳೆ ಅದು ಸಮಯಕ್ಕೆ ಸರಿಯಾಗಿ ಬಂದಿದ್ದಿದ್ರೆ ಅವಳಿಗೆ ನಿನ್ನೊಂದಿಗೆ ರೈಡ್ ಬರೋವಂಥ ಅಗತ್ಯವೇ ಬರ್ತಾ ಇರಲಿಲ್ಲ. ನೀನು ಆ ಮಳೆರಾಯನ ಜೊತೆಗೇನಾದರೂ ವಿಶೇಷ ಪ್ರಭಾವ ಬೆಳೆಸಿಕೊಂಡಿದೀಯಾ? ಮತ್ತೆ ಮಳೆ ಆರಂಭವಾಗದೇ ಇದ್ದಿದ್ದರೆ ಅವಳು ಮತ್ತೊಮ್ಮೆ ನಿನ್ನ ಜೊತೆಗೆ ರೈಡ್ ಶೇರ್ ಮಾಡೋಕೆ ಒಪ್ಕೋತಿರಲಿಲ್ಲ. ಆದರೆ ನೀವಿಬ್ರು ರೈಡ್ ಶೇರ್ ಮಾಡ್ಕೊಂಡ್ರಿ ಮತ್ತು ರಸ್ತೆಯಲ್ಲಿ ಗುಂಡಿಗಳು ಬೇರೆ ಇರುತ್ತವೆ. ಆ ಗುಂಡಿಗಳನ್ನ ನೀನೇ ತೋಡಿದ್ದೀಯಾ? ಮತ್ತೆ ನಿರ್ದಿಷ್ಟವಾದ ಆ ಒಂದು ಗುಂಡಿಯ ಕಾರಣದಿಂದಲೇ ಪಾಪ ಅವಳು ಜಿಗಿದು ನಿನ್ನ ತೊಡೆ ಮೇಲೆ ಬಿದ್ದು ಬಿಟ್ಲು. ಎಲ್ಲವೂ ಸಿಚುವೇಶನಲ್. ಆದ್ರೂ ನಾನು ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟುಕೊಂಡಿದ್ದೀನಿ ಗೊತ್ತಾ ಅಂತ ಹೇಳ್ತೀಯ. ನಿನ್ನ ಪ್ರೀತಿ ಅಂದ್ರೆ ಇದೇನಾ? ವಿದ್ಯುತ್ ಇಲಾಖೆನ, ರಸ್ತೆ ಗುಂಡಿಗಳ, ಮುನ್ಸಿಪಾಲ್ಟಿಯ, ವಿದ್ಯುತ್ ಇಲಾಖೆನ, ರೈಲ್ವೆನ, ರಸ್ತೆಗಳ? ಮತ್ತೆ ಆ ಕುಡುಕ ಇದಾನಲ್ಲ, ಆಟೋದವನು, ಆ ರಾತ್ರಿ ಅವನು ತನ್ನ ಹೆಂಡತಿಯ ಜೊತೆ ಜಗಳವಾಡಿದ್ದ ಅಂತ ಕಾಣ್ಸತ್ತೆ. ಹಾಗೆಂದೇ ಆ ರೀತಿ ಡ್ರೈವ್ ಮಾಡ್ತಾ ಇದ್ದ. ಮತ್ತೆ ಅವಳು ನಿನ್ಮೇಲೆ ಬೀಳ್ತಾನೆ ಇದ್ಲು. ಮತ್ತು ಆ ಬಳಿಕ ನಮ್ಮದು ದೊಡ್ಡ ಪ್ರೇಮ ಪ್ರಸಂಗ ಅಂತ ಬೇರೆ ಹೇಳ್ತೀಯ.
ನೀವು ಯಾವುದೇ ಕಾರಣಕ್ಕೂ ಕರ್ತೃ ಅಲ್ಲ. ಅದರ ಹಿಂದೆ ಅವೆಷ್ಟೋ ಕಾರಣಗಳಿವೆ. ತುಂಬಾ ಕಾರಣಗಳಿವೆ. ದೇಹದೊಳಗಿನ ಹಾರ್ಮೋನ್ಗಳು ಕೂಡ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಬದಲಾಗುತ್ತವೆ. ಕೇವಲ ಮಹಿಳೆಯರಲ್ಲಿ ಮಾತ್ರವಲ್ಲ, ಪುರುಷರಲ್ಲಿಯೂ ಸಹ. ಹೌದು, ಖಂಡಿತ. ಅದು ಕೇವಲ ಸಂಭವನೀಯತೆಯ ವಿಷಯವಷ್ಟೇ ಆಗಿತ್ತು. ನೀವಿಬ್ರೂ ಕೂಡ ಹಾರ್ಮೋನ್ ಚಕ್ರದ ಉತ್ತುಂಗದಲ್ಲಿದ್ದೀರಿ. ಹಾಗಾಗಿ ನೀವಿಬ್ರೂ ಕೂಡ ಉತ್ಸುಕರಾಗಿದ್ದೀರಿ. ದೈಹಿಕ ಚಕ್ರಗಳು ಸಹ ಹೊಂದಾಣಿಕೆಯಾಗಿರ್ದಿದ್ರೆ ಯಾವುದೇ ಮಿಲನ ಇರ್ತಾನೇ ಇರಲಿಲ್ಲ. ಆದರೆ ನಂತರ ನೀವು ಬಂದು ನನ್ನ ಮಹಾನ್ ಪ್ರೇಮ ಪ್ರಸಂಗ ಅಂತ ಹೇಳ್ತೀರಿ. ಅದರಲ್ಲಿ ಮಹಾನತೆ ಅನ್ನೋವಂಥದ್ದೇನೂ ಇಲ್ಲ. ಬೋರ್ಡ್ ಪರೀಕ್ಷೆಗಳನ್ನು ಬರೆಯೋದಕ್ಕೆ ನೀವು ಬೇರೆ ಸೆಂಟರ್ಗೆ ಹೋಗುತ್ತೀರಿ, ಸರಿತಾನೆ? ನಿನ್ನ ಹೆಸರು ಕೇಶವ್, ಅವಳ ಹೆಸರು ಕಾಮಿನಿ. ಅವಳು ನಿನ್ನ ಮುಂದಿನ ಬೆಂಚ್ ಮೇಲೆ ಕೂತಿದ್ದಾಳೆ. ನೀನು ಸದಾ ಅವಳ ವಾಸನೆ ಅನುಭವಿಸಬೇಕಾದ ಸ್ಥಿತಿ ಬರುತ್ತೆ. ಬೋರ್ಡ್ ಪರೀಕ್ಷೆಗಳ ಕಾಲ 1 ತಿಂಗಳು. ಕೇವಲ ಹೆಸರು ಅನ್ನೋ ಒಂದೇ ಕಾರಣಕ್ಕೆ ರೋಸ್ಟರ್ನಲ್ಲಿ ಅವಳ ಹೆಸರಿನ ನಂತರ ನಿನ್ನ ಹೆಸರು ಬರುತ್ತೆ. ಅದಕ್ಕೆ ನೀನು ಏನ್ ಮಾಡಕ್ಕಾಗತ್ತೆ? ಯಾರೋ ಪಾಪ ತಾವು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅರಿಯದೆ ನಿನಗೆ ಕೇಶವ್ ಅಂತಾನೆ ಹೆಸರಿಡದಿದ್ರೆ ನಿಜವಾದ ಕೇಶವನ ಬಗ್ಗೆ ಯೋಚಿಸು. ನೀನು ಯಾವತ್ತಾದರೂ ಕಾಮಿನಿಯ ಹತ್ತಿರ ಶಾರೀರಿಕವಾಗಿ ಸಮೀಪದಲ್ಲಿ ಇದ್ದೀಯಾ? ಆದ್ರೆ ಈಗೇನಾಯ್ತು? ಹೆಸರಿನಲ್ಲಿ KA ಮತ್ತು KE ಇರೋದ್ರಿಂದ KAನ ಹಿಂದೆ ಕೂತ್ಕೊಂಡು ಈ KE ಅವಳ ಶಾಂಪೂ ವಾಸನೆಯನ್ನ ಅನುಭವಿಸ್ತಿದ್ದಾನೆ. ಅವಳು ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಕೊಟ್ಟ ಶಾಂಪೂ ಬಳಸ್ತಾ ಇದ್ದಳು. ಆದರೆ KEಗೆ ಗೊತ್ತಿಲ್ಲ ಆ ಶಾಂಪೂವನ್ನು ಅವಳ ಎಕ್ಸ್ ಬಾಯ್ ಫ್ರೆಂಡ್, ಇವನ ಎಕ್ಸ್ ಗರ್ಲ್ ಫ್ರೆಂಡ್ನಿಂದ ಕದ್ದು ಕಾಮಿನಿಗೆ ಕೊಟ್ಟಿದ್ದ ಅಂತ. ಇಗೋ, ಅವಳೀಗ ಖುಷಿಯಾಗಿ ಆ ಶಾಂಪೂವನ್ನ ಬಳಸ್ತಾ ಇದ್ದಾಳೆ. ಈ ಹುಡುಗ ಇಲ್ಲಿ ನೋಡಿದ್ರೆ ಅದರಿಂದಲೇ ತಲೆ ಕೆಡಿಸ್ಕೊಂಡಿದ್ದಾನೆ. ಆಮೇಲೆ ಏನೂ ಆಗಿಬಿಡತ್ತೆ. ಇದನ್ನ ಒಪ್ಪಿಕೊಳ್ಳೋದು ಅವಮಾನಕರ ಅಲ್ವಾ? ಆದ್ರೆ ಹೀಗೆ ತಾನೇ ಇರೋದು. ನೀನು ನಿನ್ನ ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ನಲ್ಲಿ ಏನೋ ಒಂದು ಟಿಕ್ ಮಾಡೋದ್ರಲ್ಲಿರ್ತೀಯ. ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ನೊಣ ಯಾದೃಚ್ಛಿಕವಾಗಿ ಬಂದು ನಿನ್ನ ಮೂಗಿನ ಮೇಲೆ ಕುಳಿತುಕೊಳ್ಳತ್ತೆ. ನೀನು ಆ ನೊಣದ ಹಿಂದೆ ಬಿದ್ದು D ಆಯ್ಕೆ ಮಾಡಬೇಕಾಗಿದ್ದ ಜಾಗದಲ್ಲಿ ತಪ್ಪಾಗಿ C ಆಯ್ಕೆ ಮಾಡಿಬಿಡ್ತೀಯ. ಆಗ ನಿನ್ನ ರ್ಯಾಂಕ್ನಲ್ಲಿ ಇದ್ದಕ್ಕಿದ್ದಂತೆ 10 ಕಡಿಮೆಯಾಗಿಬಿಡತ್ತೆ. ಆದ್ದರಿಂದ ನನಗೆ ಎಲೆಕ್ಟ್ರಿಕಲ್ ಸಿಗೋ ಬದಲು ಮೆಕ್ಯಾನಿಕಲ್ ಸಿಕ್ಕಿಬಿಡತ್ತೆ. ನಾನ್ ಹೇಳ್ತಿರೋದು ಡಿಪಾರ್ಟ್ಮೆಂಟ್ ಬಗ್ಗೆ. ಡರ್ಟಿ ಮೈಂಡ್ಸ್. ಅದೇ ಆಗೋದು. 2 ಮಾರ್ಕ್ಸ್ ಕಡಿಮೆಯಾಗಿಬಿಟ್ರೆ ನಿನ್ನ ರ್ಯಾಂಕ್ 100 ಸ್ಥಾನಗಳಷ್ಟು ಇಳಿಯೋ ಸಾಧ್ಯತೆ ಇರುತ್ತೆ. ಮತ್ತು ನಿನಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾಗಿ ಬಂದದ್ದರಿಂದ ನೀನು ಸಂಪೂರ್ಣ ವಿಭಿನ್ನವಾದ ಕರಿಯರ್ ಸ್ಟ್ರೀಮ್ಗೆ ಸೇರ್ಕೋತೀಯ ಅಲ್ವಾ? ಯಾಕೆ ಹೀಗಾಯ್ತು? ಯಾಕಂದ್ರೆ ಯಾದೃಚ್ಛಿಕವಾಗಿ ಬಂದ ಒಂದು ನೊಣ ನಿನ್ನ ಮೂಗಿನ ಮೇಲೆ ಕುಳಿತದ್ದರಿಂದ. ಹಾಗಾಗಿ ನೀನು ಪವರ್ ಗ್ರಿಡ್ನಲ್ಲಿ ಕೆಲಸ ಮಾಡೋ ಬದಲಾಗಿ ಬೇರೆಲ್ಲೋ ಕೆಲಸ ಮಾಡಬೇಕಾಗಿ ಬಂತು. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಕೆರಿಯರ್ ಎಷ್ಟರ ಮಟ್ಟಿಗೆ ಒಂದು ನಿರ್ದಿಷ್ಟ ಪರೀಕ್ಷೆಯಲ್ಲಿ ನೀವು ಪಡೆಯೋ ರ್ಯಾಂಕ್ ಮೇಲೆ ನಿರ್ಧಾರವಾಗುತ್ತೆ ಅಂತ. ಮತ್ತು ಆ ರ್ಯಾಂಕ್ ಅನೇಕ ಯಾದೃಚ್ಛಿಕ ಅಂಶಗಳಿಂದ ನಿರ್ಧಾರವಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಸನ್ನಿವೇಶ ಆಧಾರಿತವಾಗಿದೆ. ಇದನ್ನ ಒಪ್ಪಿಕೊಳ್ಳೋದು ನಮಗೆ ನೋವು ಕೊಡಬಹುದು. ಆದರೆ ನೀವು ಎಲ್ಲವೂ ಸಿಚುವೇಶನಲ್ ಅಂತ ಗೊತ್ತಾದಾಗ ಯಾವುದಕ್ಕೂ ಅಂಟಿಕೊಂಡಿರಬೇಕೆಂಬ ಭಾವನೆ ನಿಮಗೆ ಆಗ ಅಷ್ಟೊಂದು ಮುಖ್ಯವೆನಿಸೋದಿಲ್ಲ. ಯಾಕಂದ್ರೆ ಯಾವುದಾದರೂ ವಿಷಯ ನನ್ನ ಬಳಿ ಬಂತು ಅಂದ್ರೆ ಅದು ಕೇವಲ ಯಾದೃಚ್ಛಿಕವಾಗಿ ಬಂದಿರುತ್ತೆ. ಹಾಗಿದ್ದಾಗ ನಾನು ಅದಕ್ಕೆ ನಿಷ್ಠೆಯಿಂದ ಇರಬೇಕಾದ ಯಾವ ಬಾಧ್ಯತೆ ಇದೆ? ನೀವು ಯಾದೃಚ್ಛಿಕವಾದ ವಿಷಯಗಳಿಗೆ ಬದ್ಧರಾಗಿರಲು ಸಾಧ್ಯವಿಲ್ಲ ಅಲ್ವಾ? ನಿಮಗೆ ಸಾಧ್ಯವಾ? ಮಗು, ನೀನು ಮೆಕ್ಯಾನಿಕಲ್ ಎಂಜಿನಿಯರ್. ನೀನು ಕೇವಲ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಬೇಕು. ಯಾವ ಮೆಕ್ಯಾನಿಕಲ್ ಎಂಜಿನಿಯರ್? ಆ ನೊಣವಾ? ಒಂದ್ವೇಳೆ ಅವು ಇಡೀ ಗುಂಪಿನಲ್ಲಿದ್ದರೆ ಬಹುಶಃ ನಾನು ಕಂಪ್ಯೂಟರ್ ಎಂಜಿನಿಯರ್ ಆಗಿರಬಹುದಿತ್ತು. ಇದನ್ ಮಾರ್ಕ್ ಮಾಡಿ, ಅದನ್ ಮಾರ್ಕ್ ಮಾಡಿ ಮತ್ತು ನೊಳಗಳಿಂದ ತಪ್ಪಿಸಿಕೊಳ್ಳುತ್ತಾ ಏನೋ ಆಕಸ್ಮಿಕವಾಗಿ ಎಲ್ಲ ಉತ್ತರಗಳು ಸರಿಯಾಗಿದ್ದರೆ ನಿನ್ನ ರ್ಯಾಂಕ್ ಇನ್ನೂ ಚೆನ್ನಾಗಿ ಬರ್ತಿತ್ತು.
ಮತ್ತು ನೀನು ಕಂಪ್ಯೂಟರ್ ಇಂಜಿನಿಯರ್ ಆಗಿರ್ತಿದ್ದೆ. ಯಾವ ಬದ್ಧತೆ? ಯಾದೃಚ್ಛಿಕತೆಗೆ ಬದ್ಧತೆಯ. ನಮ್ಮ ಸಮಸ್ಯೆ ಏನೆಂದರೆ ನಾವು ಯಾದೃಚ್ಛಿಕವಾದ ವಿಷಯಗಳನ್ನು ಅತಿ ಮುಖ್ಯವೆಂದು ಭಾವಿಸುತ್ತೇವೆ. ನೀವು ಯಾದೃಚ್ಛಿಕವಾದ ವಿಷಯಗಳನ್ನು ಅಗತ್ಯವೆಂದು ಭಾವಿಸೋದರಿಂದ ನಿಜವಾಗಿಯೂ ಅಗತ್ಯವಾಗಿರುವ ಸಂಗತಿಗೆ ನಿಮ್ಮ ಬಳಿ ಗೌರವವೇ ಇಲ್ಲ. ನಿಮ್ಮ ದೇಹವು ಮುಖ್ಯವಲ್ಲ, ನಿಮ್ಮ ಆಲೋಚನೆಗಳು ಮುಖ್ಯವಲ್ಲ. ಇವೆಲ್ಲವೂ ನಿಮಗೆ ಹೊರಗಿನ ಯಾದೃಚ್ಛಿಕ ಪ್ರಭಾವಗಳಿಂದ ಬರ್ತಾ ಇವೆ. ಬಟ್ಟೆಯ ವಿಚಾರದಲ್ಲಿ, ಆಹಾರದ ವಿಷಯದಲ್ಲಿ ನಿಮಗಿರುವ ಆಸಕ್ತಿಗಳು ಅತಿ ಮುಖ್ಯವಲ್ಲ. ಅವು ಸಮಾಜದ ಪ್ರಭಾವದಿಂದ ಬಂದಿವೆಯಷ್ಟೇ. ಅದಕ್ಕೆ ಜಾಸ್ತಿ ಗೌರವ ಕೊಡೋ ಅಗತ್ಯವೇ ಇಲ್ಲ. ಅದನ್ನು ಪವಿತ್ರವೆಂದು ಭಾವಿಸಬೇಕಾದ್ದಿಲ್ಲ, ಏಕೆಂದರೆ ಅದು ಪವಿತ್ರವೇ ಅಲ್ಲ. ಬದಲಾಗದೆ ಇರುವಂಥದ್ದಷ್ಟೇ ಪವಿತ್ರ, ಅಕಾರಣವಾದದ್ದು ಮಾತ್ರ ಪವಿತ್ರ. ಯಾದೃಚ್ಛಿಕವಾದ ವಿಷಯಗಳನ್ನು ಪವಿತ್ರವೆಂದು ತೆಗೆದುಕೊಳ್ಳಬಾರದು. ಯಾದೃಚ್ಛಿಕವಾದುದನ್ನ ಹಗುರವಾಗಿ ಪರಿಗಣಿಸಬೇಕು. ನೀನು ಅದನ್ನ ತ್ಯಜಿಸಬೇಕಾಗಿಲ್ಲ, ಕೇವಲ ಒಂದು ಜೋಕ್ ಅಂತ ನೋಡಬೇಕು. ಹೌದು, ಅದೂ ಇದೆ ಅನ್ನೋದು ನಿಜ. ಒಳ್ಳೆಯದು, ನಾನು ನನ್ನ ದೇಹವನ್ನ ತ್ಯಜಿಸೋದಿಲ್ಲ, ಅದನ್ನೊಂದು ನಗೆಪಾಟಲಿನ ವಿಷಯವಾಗಿ ನೋಡ್ತೀನಿ. ನನಗೆ ಆಹಾರದ ಆಯ್ಕೆಗಳಿವೆ ಅನ್ನೋದು ನಿಜ, ಆದರೆ ನನ್ನ ನಾಲಿಗೆಯ ರುಚಿಗೋಸ್ಕರ ನಾನು 3ನೇ ವಿಶ್ವಯುದ್ಧ ಆರಂಭಿಸಲಾರೆ. ನಾನು ಅದನ್ನೆಲ್ಲ ಶಾಂತವಾಗಿ ಸ್ವೀಕರಿಸ್ತೀನಿ. ಸರಿ, ನನಗರ್ಥವಾಗತ್ತೆ. ನೀನು ಮೆಕ್ಸಿಕೋದಲ್ಲಿ ಹುಟ್ಟಿದವನು, ನಿನಗೆ ಆಹಾರದ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ನೀವು ಅರೇಬಿಯಾದಿಂದ ಬಂದಿದ್ದೀರಿ ಅನ್ನೋದು ಗೊತ್ತು. ನಿಮ್ಮ ಬಟ್ಟೆ ಧರಿಸುವಂಥ ಶೈಲಿ ನನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ಆದ್ರೂ ನನಗೊತ್ತಿದೆ ಇದು ಯಾದೃಚ್ಛಿಕ ಅಂತ. ಆಗ ನೀವು ಆಕಸ್ಮಿಕ ಸಂಗತಿಗಳ ವಿಚಾರದಲ್ಲಿ ಜಗಳವಾಡೋದಿಲ್ಲ. ಒಬ್ಬನು ಒಂದು ರೀತಿಯಲ್ಲಿ ಪ್ರಾರ್ಥನೆ ಪೂಜೆ ಮಾಡ್ತಿರ್ತಾನೆ. ಅದನ್ನ ಅವನಾಗೆ ಕಂಡುಕೊಂಡಿದ್ನ? ಅದು ಅವನಿಗೆ ಎಲ್ಲಿಂದ ಬಂತು? ಆಕಸ್ಮಿಕವಾಗಿ. ಇನ್ನೊಬ್ಬ ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಪೂಜೆ ಮಾಡ್ತಿರ್ತಾನೆ. ಇವೆರಡೂ ಕೂಡ ಸಿಚುವೇಶನಲ್ ಅನ್ನೋದು ಅವರಿಗೆ ಗೊತ್ತಾದ ತಕ್ಷಣ ಅವರು ಜಗಳವಾಡುವುದನ್ನ ನಿಲ್ಲಿಸ್ತಾವೆ. ಇದರಲ್ಲಿ ನಾನು ಏನೂ ಹೊಸದಾಗಿ ಕಂಡುಕೊಂಡಿಲ್ಲ, ನೀನು ಕೂಡ ಅಲ್ಲ. ಅಕಸ್ಮಾತ್ತಾಗಿ ನಮ್ಮ ಬಳಿ ಬಂದಿರುವಂತಹ ಈ ಸಂಗತಿಗಳನ್ನಿಟ್ಕೊಂಡು ನಾವೇನ್ ಮಾಡೋಣ? ಈ ರೀತಿ ಲಘುವಾಗಿ ಕಾಣೋದೇ ಆಧ್ಯಾತ್ಮದ ಕೊಡುಗೆ. ಇನ್ನು ಯಾವುದೂ ಕೂಡ ನಿಮ್ಮ ಮೇಲೆ ಭಾರವಾಗಲ್ಲ, ಯಾಕಂದ್ರೆ ಯಾವುದು ಕೂಡ ಅಷ್ಟೊಂದು ಮಹತ್ವಪೂರ್ಣವಲ್ಲ. ಈಗ ನೀವು ಯಾವುದರ ಮೇಲಾದರೂ ಹಾಸ್ಯ ಮಾಡಬಹುದು, ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ಎಲ್ಲವೂ ಸಾಂದರ್ಭಿಕವಾಗಿರುವಾಗ ಅದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದು? ಒಂದು ದಿನ ಏನೂ ಕಾರಣವಿಲ್ಲದೆ ನೀನು ನನ್ನ ಬಳಿಗೆ ಬಂದೆ, ಮತ್ತೆ ಒಂದು ದಿನ ಏನೂ ಹೇಳದೆ ಹೋಗಿಬಿಟ್ಟೆ. ನೀನು ಹೋಗೋದು ನಿನ್ನ ಸ್ವಂತ ಇಚ್ಛೆಯಿಂದಾಗಿರಬಹುದು, ಅಥವಾ ಮರಣವೇ ನಿನ್ನನ್ನು ತೆಗೆದುಕೊಂಡಿರಬಹುದು. ಒಳ್ಳೆಯದೇ. ಒಂದು ದಿನ ನೀನು ಬಂದೆ, ಮತ್ತೊಂದು ದಿನ ನೀನು ಹೋದೆ. ಒಳ್ಳೆಯದು. ನಿಮ್ಮ ಸಾವು ಕೂಡ ನಿಮಗಿನ್ನೂ ಅಷ್ಟೊಂದು ಮಹತ್ವದ್ದು ಅಂತ ಅನ್ಸಲ್ಲ. ನಾನೇ ಇಷ್ಟಪಟ್ಟು ಹುಟ್ಟಿ ಬಂದಿದ್ದಲ್ಲ, ನಾನು ನನ್ನ ಇಚ್ಛೆಯಿಂದ ಬಂದಿಲ್ಲ ಅಲ್ವಾ? ಯಾವ ರೀತಿ ನಾನು ಯಾದೃಚ್ಛಿಕವಾಗಿ ಬಂದೆನೋ ಹಾಗೆಯೇ ಯಾದೃಚ್ಛಿಕವಾಗಿ ಹೋಗಿಬಿಡ್ತೀನಿ. ಇಲ್ಲಿ ಯಾರಾದರೂ ತಮ್ಮ ಹುಟ್ಟನ್ನು ತಾವೇ ನಿರ್ಧರಿಸಿದ್ದಾರಾ? ಹಾಗಾದ್ರೆ ನೀವು ನಿಮ್ಮ ಸಾವಿನ ಬಗ್ಗೆ ಯಾಕಿಷ್ಟು ಚಿಂತೆ ಮಾಡ್ತಾ ಇದ್ದೀರಿ? ಆಕಸ್ಮಿಕವಾಗಿ ಬಂದ್ರಿ, ಆಕಸ್ಮಿಕವಾಗಿ ಹೋಗ್ತೀರಿ, ಒಳ್ಳೇದು ತಾನೆ. ಅರ್ಥವಾಗ್ತಿದೆಯಾ? ಇದೆಲ್ಲವೂ ಕೂಡ ಸಿಚುವೇಶನಲ್. ಇದನ್ನ ಗಂಭೀರವಾಗಿ ತಗೋಬೇಡ. ನಿಸ್ತ್ರೈಗುಣ್ಯೋ ಭವ ಅರ್ಜುನ್. ಈಗ ಇದರ ಅರ್ಥ ಗೊತ್ತಾಯ್ತಾ? ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡ. ನೀನು ಇದರ ಪರಿಣಾಮಗಳನ್ನು ನೋಡ್ತಾ ಇದೀಯಾ? ನೀನು ಅದೆಷ್ಟೋ ಅಧಿಕಾರಗಳಿಗೆ ಗೌರವಿಸುವುದನ್ನ ನಿಲ್ಲಿಸಿಬಿಡ್ತೀಯಾ? ನಿಮಗೆ ಗೊತ್ತಿರತ್ತೆ ಆ ವ್ಯಕ್ತಿ ಅಲ್ಲಿದ್ದಾನೆ ಅಂದ್ರೆ ಸನ್ನಿವೇಶಗಳೇ ಅವನನ್ನು ಅಲ್ಲಿ ಇಟ್ಟಿವೆ ಅಂತ. ಬೇರಾವುದೋ ಕಾಲದಲ್ಲಿ, ಬೇರಾವುದೋ ಯುಗದಲ್ಲಿ, ಬೇರಾವುದೋ ಪರಿಸ್ಥಿತಿಗಳಿದ್ರೆ
ಅವನು ಖಂಡಿತವಾಗ್ಲೂ ಅಲ್ಲಿ ಇರ್ತಿರಲಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ನಾನೇಕೆ ಆತನಿಗೆ ಗೌರವ ಕೊಡಬೇಕು? ಅವನು ಏನನ್ನೂ ಸಾಧಿಸಿಲ್ಲ. ಅವನ ಸ್ವಂತದ್ದೇನೂ ಅಲ್ಲಿಲ್ಲ. ನಿಮ್ಮ ಸ್ವಂತದ್ದು ಅಂದ್ರೆ ಅದೊಂದೇ ಅಂತಿಮ ಸತ್ಯ. ವೇದಾಂತದಲ್ಲಿ ಅದನ್ನ ಆತ್ಮ ಅಂತ ಕರೀತಾರೆ. ಪ್ರಕೃತಿಯು ವಾಸ್ತವದಲ್ಲಿ ನಿಮ್ಮದಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಅಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ದೇವರ ಒಂದು ಭವ್ಯವಾದ ಮೂರ್ತಿನೇ ಇರಬಹುದು. ಎಲ್ಲೋ ದೂರದಲ್ಲಿದ್ದ ಕೆಲವು ಧೂಳಿನ ಕಣಗಳು ಗಾಳಿಯಲ್ಲಿ ಹಾರಾಡುತ್ತಾ ಬಂದು ದೇವರ ಹಣೆ ಮೇಲೆ ಬಂದು ಬೀಳತ್ವೆ. ಇದು ಸಾಧ್ಯವಿದೆ ಅಲ್ವಾ? ಇದು ಯಾವಾಗಲೂ ಆಗ್ತಾ ಇರತ್ತೆ. ನೀವು ಹೋಗಿ ದೇವರ ಮೂರ್ತಿಯ ಮುಖ ತೊಳಿತಿರ್ಬೇಕಾದ್ರೆ ಅದರ ಮೇಲೆ ಸಾಕಷ್ಟು ಧೂಳಿರತ್ತೆ. ನೀವು ಆ ಧೂಳಿಗೆ ಗೌರವ ಕೊಡ್ತೀರಾ? ಏನೋ ಅಕಸ್ಮಾತ್ತಾಗಿ ನಿಮಗೆ ಆ ಎತ್ತರದ ಸ್ಥಾನ ಸಿಕ್ಕಿದೆ ಅಷ್ಟೇ ಅಂದ ಮಾತ್ರಕ್ಕೆ ನಾನು ನಿಮ್ಮನ್ನ ಯಾವುದಕ್ಕೂ ಅಧಿಕಾರಿ ಅಂತ ಪರಿಗಣಿಸೋದಿಲ್ಲ. ಇದೊಂದು ಆಕಸ್ಮಿಕ ವಿಷಯವಷ್ಟೇ. ಆಕಸ್ಮಿಕ ಅಂದ್ರೆ ಆಕಸ್ಮಿಕ ಮತ್ತೇನಲ್ಲ. ಇದರಲ್ಲಿ ಯಾವ ಪಾವಿತ್ರ್ಯವೂ ಇಲ್ಲ, ಪೂಜಿಸುವಂಥದ್ದೇನೂ ಇಲ್ಲ. ಅದೇ ರೀತಿ ಹೆಚ್ಚಿನವರು ಎತ್ತರದ ಸ್ಥಾನಗಳಲ್ಲಿದ್ದರೂ ಅವರು ದೇವರ ಹಣೆಗೆ ಅಂಟಿಕೊಂಡಿರೋ ಧೂಳಿನ ಕಣಗಳಂತೆ ಅಷ್ಟೇ. ಅವರನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ಇದಕ್ಕೆ ವಿಪರೀತವಾಗಿಯೂ ನೋಡಬಹುದು. ಯಾಕಂದ್ರೆ ಯಾರೋ ಒಬ್ರು ಕೆಳಮಟ್ಟದ ಜೀವನ ನಡೆಸ್ತಿದ್ದಾರೆ ಅಂತ ನಿಮಗೆ ಕಂಡ್ರೆ, ತುಂಬಾ ಹೀನ ಸ್ಥಿತಿಯಲ್ಲಿರುವಂತೆ ಕಂಡ್ರೆ, ಆ ವ್ಯಕ್ತಿ ಅಯೋಗ್ಯ ಅಂತ ಅದರ ಅರ್ಥವಲ್ಲ. ಬೇರಾವುದೋ ಸಮಯದಲ್ಲಿ ಬೇರಾವುದೋ ಪರಿಸ್ಥಿತಿಗಳಲ್ಲಿ ಅವನು ಬೇರೆ ಇನ್ಯಾವುದೋ ಸ್ಥಿತಿಗೆ ತಲುಪಿರಬಹುದಿತ್ತು. ಆದ್ದರಿಂದ ಜ್ಞಾನಿಯಾದವನು ಯಾವ ವ್ಯಕ್ತಿಯನ್ನೇ ಆಗಲಿ ಅವನನ್ನು ಅವನ ಸಾಮಾಜಿಕ ಸ್ಥಾನಮಾನದಿಂದ ಅಳೆಯೋದಿಲ್ಲ. ಜ್ಞಾನಿಯಾದವನು ಏನು ನೋಡ್ತಾನೆ? ಅವನು ಅತ್ಯಂತ ಮೌಲ್ಯಯುತವಾದದ್ದನ್ನ ಹುಡುಕ್ತಾನೆ. ಈ ವ್ಯಕ್ತಿ ಆ ಮೌಲ್ಯಯುತವಾದ ಸಂಗತಿಗೆ ಬೆಲೆ ಕೊಡ್ತಾನ? ಅವನು ಅದಕ್ಕೆ ಬೆಲೆ ಕೊಟ್ಟರೆ ಆಗ ಮಾತ್ರ ಅವನಿಗೂ ಬೆಲೆ. ನಾನು ನಿನ್ನ ಹುದ್ದೆಗಾಗಿ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಅಥವಾ ಖ್ಯಾತಿಗೋಸ್ಕರ ನಿನಗೆ ಬೆಲೆ ಕೊಡ್ತಾ ಇಲ್ಲ. ಏಕೆಂದರೆ ಇವೆಲ್ಲವೂ ಸಿಚುವೇಶನಲ್. ನಾನು ನಿನ್ನಲ್ಲಿ ಏನನ್ನ ಅಳಿತೀನಿ? ಆ ಮೌಲ್ಯಯುತವಾದ ಸಂಗತಿಯನ್ನ. ಆ ಮೌಲ್ಯಯುತವಾದ ಸಂಗತಿಯ ಬಗ್ಗೆ ನೀನು ಗೌರವ ಕೊಡ್ತಿದ್ರೆ ನಾನು ನಿನಗೆ ಗೌರವ ಕೊಡ್ತೀನಿ. ಇಲ್ಲದಿದ್ದರೆ ನೀನು ಇಡೀ ಜಗತ್ತಿನ ಅಧ್ಯಕ್ಷನೇ ಆಗಿರು, ನನಗೇನೂ ಚಿಂತೆ ಇಲ್ಲ. ಐ ಡೋಂಟ್ ಕೇರ್. ಆಕಸ್ಮಿಕವಾಗಿ ನೀನು ಅಲ್ಲಿದೆಯಾ ಅಷ್ಟೇ, ಇಲ್ಲದಿದ್ದರೆ ನೀನು ಏನೂ ಅಲ್ಲ. ಏನು ಹೇಳಲಾಗತ್ತಂದ್ರೆ, ಒಂದ್ವೇಳೆ ಸಾಕಷ್ಟು ಕೋತಿಗಳ ಕೈಯಲ್ಲಿ ಸಾಕಷ್ಟು ಕಂಪ್ಯೂಟರ್ಗಳನ್ನ ಕೊಟ್ರೆ ಅವುಗಳಲ್ಲಿ ಒಂದಾದ್ರೂ ಕೋತಿ ಶೇಕ್ಸ್ಪಿಯರ್ನ ಎಲ್ಲಾ ಕೃತಿಗಳನ್ನು ರಚಿಸತ್ತೆ ಅಂತ. ಇದರಲ್ಲಿರೋದು ಸಂಖ್ಯಾತ್ಮಕ ವಿಷಯವಷ್ಟೇ, ಮತ್ತೇನೂ ಇಲ್ಲ. ಕೋಟ್ಯಾಂತರ ಕೋತಿಗಳು ಕೂಡಿಕೊಂಡು ಕೋಟ್ಯಾಂತರ ಸಿಸ್ಟಮ್ಗಳನ್ನು ತೆಗೆದುಕೊಂಡು ಯಾದೃಚ್ಛಿಕವಾಗಿ ಟೈಪ್ ಮಾಡೋಕೆ ಶುರು ಮಾಡತ್ವೆ. ಹಾಗೇ ನೋಡಿದ್ರೆ ಆ ಎಲ್ಲ ಯಾದೃಚ್ಛಿಕ ಪ್ರಯತ್ನಗಳಲ್ಲಿ ಒಂದಾದ್ರೂ ಒಳ್ಳೆಯದಾಗಿರುತ್ತೆ. ಆದ್ರೆ ನೀವು ಹೇಳ್ತೀರಿ ಈ ಶೇಕ್ಸ್ಪಿಯರ್ ಅನ್ನೋದೇನಿದೆಯೋ ಅದು ವಿಶಿಷ್ಟ ಅಂತ. ಆದರೆ ನಾವು ಆ ಯಾದೃಚ್ಛಿಕತೆಯನ್ನು ಗೌರವಿಸೋದಿಲ್ಲ. ನಾನು ಯಾವಾಗಲೂ ಹೇಳೋದೇನೆಂದ್ರೆ, ಒಬ್ಬ ವ್ಯಕ್ತಿಯನ್ನ ಅವನು ಎದುರಿಸುತ್ತಿರುವ ಅಸಮಾನತೆಗಳ ಆಧಾರದ ಮೇಲೆ ಅಳೆಯಬೇಕು ಅಂತ. ಆ ಅಸಮಾನತೆಗಳ ಹೆಸರೇ ಪ್ರಕೃತಿ. ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅಳೆಯುವುದು ಅವನು ಪ್ರಕೃತಿಯೊಂದಿಗೆ ಯಾವ ಗುಣಮಟ್ಟದ ನಂಟು ಹೊಂದಿದ್ದಾನೆ ಎಂಬುದರಿಂದ. ಅವನ ಪರಿಸ್ಥಿತಿಗಳು ಅವನನ್ನು ಎಲ್ಲಿಗೆ ಕೊಂಡೊಯ್ದವು ಎಂಬುದರಿಂದ ಅಲ್ಲ, ಆದರೆ ಅವನು ತನ್ನ ಪರಿಸ್ಥಿತಿಗಳೊಂದಿಗೆ ಏನು ಮಾಡಿದ್ದಾನೆ ಎಂಬುದರಿಂದ ಅಳೆಯಬೇಕು. ಆ ಪರಿಸ್ಥಿತಿಯ ಜೊತೆಗೆ ಅವನ ಸಂಬಂಧ ಹೇಗಿದೆ ಮತ್ತು ಅದನ್ನ ಅಳೆಯುವುದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಆದ್ದರಿಂದ ನಾವು ಜನರನ್ನ ಅಳೆಯೋದರಲ್ಲಿ ಎಡವ್ತಾ ಇರ್ತೀವಿ. ಅವರು ಯಾವ ಸ್ಥಿತಿಯನ್ನ ತಲುಪಿದ್ದಾರೆ ಎಂಬುದನ್ನ ನಾವು ನೋಡಲು ಬಯಸ್ತೀವೇ ಹೊರತು ಅವರು ತಮ್ಮ ಪರಿಸ್ಥಿತಿಗಳೊಂದಿಗೆ ಹೇಗೆ ಸಂಬಂಧ ಹೊಂದುತ್ತಿದ್ದಾರೆ ಎಂಬುದನ್ನ ನಾವು ಗಮನಿಸೋದಿಲ್ಲ. ನೀವು ನೋಡಬೇಕಾಗಿರೋದು ಅದನ್ನ. ಆದರೆ ಅದನ್ನ ಇತರರಲ್ಲಿ ನೋಡುವ ಮೊದಲು ನಿಮ್ಮೊಳಗೆ ಅದನ್ನು ನೋಡಬೇಕಾಗಿರುವುದು ಮುಖ್ಯ. ನಾನು ನನ್ನ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದೇನೆ?
ಅನ್ನೋದನ್ನ ನೋಡಬೇಕು. ಒಂದ್ ವೇಳೆ ನೀವು ಪರಿಸ್ಥಿತಿಗಳನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದರೆ ನೀವು ಕೂಡ ಅವರಂತೆಯೇ ಆಗುತ್ತೀರಿ. ಅಜ್ಞಾನಿಗಳಲ್ಲಿ ನೀವೊಬ್ಬರಾಗಿ ಓರ್ವ ಸಾಮಾನ್ಯ ಅಜ್ಞಾನಿಯಂತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 1 ಬಿಲಿಯನ್ ಅಂತ ತೋರಿಸತ್ತೆ. ನೀವು ನಿಮ್ಮೊಳಗೆ ತುಂಬಾ ಉಬ್ಬಿ ಹೋಗ್ತೀರಿ. ಒಮ್ಮೆ ಇದ್ದಕ್ಕಿದ್ದಂತೆ ಏನೂ ತೋರಿಸೋದಿಲ್ಲ. ನೀವು ಕುಸಿದು ಹೋಗ್ತೀರಿ. ಶಕ್ತಿ ಕಳೆದುಕೊಂಡವರಂತೆ ಪರಿಸ್ಥಿತಿಗಳೇ ನಿಮ್ಮನ್ನ ಆಳ್ತಾ ಇವೆ. ಬಹುತೇಕ ಜನರು ಹಾಗೆಯೇ ಬದುಕ್ತಾರೆ. ನೀವು ಹಾಗಾಗದಿರಿ. ಶಾಸ್ತ್ರೀಯವಾಗಿ ಇದನ್ನ ಸಮತ ಅಂತ ಕರೆಯಲಾಗತ್ತೆ. ಪರಿಸ್ಥಿತಿ ಏನೇ ಇದ್ದರೂ ನಾನು ನಾನಾಗಿಯೇ ಇರುತ್ತೇನೆ, ಅದುವೇ ಸಮತ್ವ. ನಿನಗೆ ಈಗ ಅನುಭವವಾಗ್ತಿರೋ ಶಾಂತಿಯು ಬಹುತೇಕ ಸನ್ನಿವೇಶವನ್ನು ಆಧರಿಸಿದ್ದು. ಅದನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಳಬೇಡ. ನೀವು ಖಂಡಿತ ಅಷ್ಟೊಂದು ಶಾಂತವಾಗಿಲ್ಲ. ಈ 2 ಬಾಗಿಲುಗಳು ತೆರೆಯುತ್ತಲೇ ಅದು ಸ್ಪಷ್ಟವಾಗಿ ಬಿಡುತ್ತೆ. ಇದು ನನ್ನ ದಾರಿ, ಅದು ನಿಮ್ಮ ದಾರಿ ಅಂತ ಆಗಿಬಿಡುತ್ತೆ. ಈ ಚಿಕ್ಕ ಸಭಾಂಗಣದಲ್ಲಿ 2 ಕೋಣೆಗಳಿರುವವರೆಗೂ ವಿಭಜನೆ ಇರೋದೆ. 2 ಬಾಗಿಲುಗಳಿರುವವರೆಗೂ ವಿಭಜನೆಯೂ ಇರೋದೆ. ನಾವು ಇಲ್ಲಿ ಇದ್ದಾಗ ಒಂದಾಗಿ ಕಾಣಿಸಬಹುದು, ಆದರೆ ನಂತರ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಈ 2 ಅಂತ ಏನು ಹೇಳ್ತೀವೋ ಅದರ ಅಸ್ತಿತ್ವವೇ ದ್ವಂದ್ವದ ಪ್ರದರ್ಶನ. ನೀವು ಪ್ರತ್ಯೇಕವಾದ ಒಂದು ಬದುಕನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳಿಕೊಳ್ತೀರಿ. ಹಾಗಾದ್ರೆ ಈ ಸಂಗತಿಯನ್ನು ನೀವು ಬಿಟ್ಟು ಬಿಡಿ. ಆ ಆಯ್ಕೆಯೂ ನಿಮಗಿಲ್ಲ. ಯಾಕಂದ್ರೆ ನಿಮ್ಮ ಆಯ್ಕೆಯೂ ಕೂಡ ಏನು, ಸಿಚುವೇಶನಲ್ ಅಷ್ಟೇ. ಒಂದು ಪ್ರತ್ಯೇಕವಾದ ಜೀವನವನ್ನು ಹೊಂದುವಂತಹ ಆಯ್ಕೆಯು ನಿಮ್ಮ ಬಳಿ ಇಲ್ಲ. ಯಾವ ಕಡೆ ಗಾಳಿ ಬೀಸತ್ತೋ ಆ ಕಡೆ ಹೋಗೋದಷ್ಟೇ. ರೋಕ್ ಹವಾओं का जिधर है उधर के हम हैं. ನಾನು ಶಾಂತವಾಗಿದ್ದೀನಿ ಸಿಚುವೇಶನಲ್ಲಿ. ಓ, ನೀನು ತುಂಬಾ ಅದ್ಭುತ ವ್ಯಕ್ತಿ. ಹೌದು, ಸಿಚುವೇಶನಲ್ಲಿ ಈ ಪದವನ್ನ ಎಲ್ಲದಕ್ಕೂ ಸೇರಿಸಿ ಬಿಡಿ. ನಿನ್ನನ್ನು ಪ್ರೀತಿಸ್ತೀನಿ ಸಿಚುವೇಶನಲ್ಲಿ. ನೀನು ಒಬ್ಬ ಕಿಡಿಗೇಡಿ ಸಿಚುವೇಶನಲ್ಲಿ. ನಿನಗಾಗಿ ನನ್ನ ಜೀವನವನ್ನೇ ಕೊಡಬಲ್ಲೆ ಸಿಚುವೇಶನಲ್ಲಿ. ಆಗ ಯಾವುದು ನಿಮಗೆ ನೋವು ಕೊಡಲ್ಲ, ಯಾಕಂದ್ರೆ ಇದೆಲ್ಲ ಸಿಚುವೇಶನಲ್. ಹಾಗಾಗಿ ನೀವು ವಾಗ್ದಾನಗಳ ಮೇಲೆ ನಂಬಿಕೆ ಇರೋದಿಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ವಾಗ್ದಾನಗಳು ಸಿಚುವೇಶನಲ್. ಆದರೆ ಮೂರ್ಖರು ಮಾತ್ರ ಆ ವಾಗ್ದಾನಗಳನ್ನ ಈಡೇರಿಸಬೇಕು ಅಂತ ಆಶಿಸುತ್ತಾರೆ. ಯಾವ ವಾಗ್ದಾನವನ್ನು ವಾಸ್ತವದಲ್ಲಿ ಈಡೇರಿಸೋದಕ್ಕಾಗಲ್ಲ, ಯಾಕಂದ್ರೆ ಅವೆಲ್ಲವೂ ಸಿಚುವೇಶನಲ್. ಅದಕ್ಕೆಂದೇ ಜ್ಞಾನಿಗಳಾದವರು ಯಾವುದೇ ವಾಗ್ದಾನಗಳ ಮೇಲೆ ನಂಬಿಕೆ ಇಡೋದಿಲ್ಲ. ಅವರು ಪ್ರೀತಿಯ ಮೇಲಷ್ಟೇ ನಂಬಿಕೆ ಇಡ್ತಾರೆ. ನಾನು ಯಾವಾಗಲೂ ಹೇಳೋದೇನೆಂದರೆ, ಪ್ರೀತಿಯಲ್ಲಿ ಯಾವುದೇ ವಾಗ್ದಾನಗಳಿರಲು ಸಾಧ್ಯವಿಲ್ಲ.